ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತೇನು ವಿಶೇಷ ಅಂದರೆ ನಮ್ಮ ಅಣ್ಣ ಮಗದು ನಾಮಕರಣ ಇದೆ. ಸೊ ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾರ್ಯಾರಪ್ಪ ಅಂದ್ರೆ ನಾನು, ನಮ್ಮ ಅಕ್ಕ ಹಾಗೂ ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ ಬಂದುಬಿಟ್ಟು ಇನ್ನೊಂದು ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗಿದ್ದಾರೆ. ಓಕೆ, ನಿಮಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ, ಬನ್ನಿ ಗಾಯ್ಸ್. ಸೊ ಗೈಸ್, ನಾವು ಇವಾಗ ತಾನೇ ಜಸ್ಟ್ ರೀಚ್ ಆಗಿದ ತಕ್ಷಣ ನಮ್ಮ ಅಣ್ಣ ಬಂದ್ಬಿಟ್ಟು ಎಲ್ರಿಗೂ ಜ್ಯೂಸ್ ಹಾಕ್ತಾ ಕೊಡ್ತಾಯಿದ್ರು. ವಾಟರ್ ಮಿಲನ್ ಜ್ಯೂಸ್. ನಮ್ಮ ಅದಕ್ಕೆ ನಮ್ಮ ಅಣ್ಣ ಈ ಕಡೆ ಬಂದರೆ ನಮ್ಮ ಅಣ್ಣ ಮಕ್ಕಳೇ ಇದ್ದರು ಇಬ್ಬರು. ಸೊ ಈ ಕಡೆ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಎಲ್ಲ ಜ್ಯೂಸ್ ಕುಡಿತಾ ಇದ್ರು. ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅತ್ತೆ ಎಲ್ಲರೂ ಆ್ಯಕ್ಚುಲಿ ಜ್ಯೂಸ್ ಕುಡಿತಾ ಇದ್ರು. ವೆಲ್ಕಮ್ ಡ್ರಿಂಕ್ಸು ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಇಲ್ಲಾಂದರೆ ಆಗುತ್ತಾ, ಇಲ್ಲ ಅಲ್ಲ ಸಾಗಿ ನಾನು ಜ್ಯೂಸ್ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋ ಥರ. ಎಲ್ಲರೂ ನೋಡ್ತಾ ಇರ್ಬೋದು. ಈ ಕಡೆ ಬಂದ್ಬಿಟ್ಟು ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಈ ಕಡೆ ನಮ್ಮ ತಂಗಿ, ನಮ್ಮ ಅಕ್ಕ, ಪಾಪು. ಸೊ ಪಾಪುದೇ ನಾಮಕರಣ ಇತ್ತು. ಸೊ ನಮ್ಮದೆಲ್ಲ ಗಿಫ್ಟೆಲ್ಲ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಹೋದರು. ಸೊ ನೋಡ್ತಾ ಇರ್ಬೋದು. ಆ ಕಡೆ ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ಮಾಮ ಅತ್ತೆ ಎಲ್ಲ ಇದ್ದಾರೆ. ಈ ಕಡೆ ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಇದ್ದಾರೆ. ಮತ್ತು ಗೈಸ್, ಆ್ಯಕ್ಚುಲಿ ನಮಗೆ ಇನ್ನೊಂದೇನು ಹೇಳ್ಬೇಕಾಗಿತ್ತು. ಏನಪ್ಪ ಅಂದರೆ ನಮ್ಮ ಅಕ್ಕ, ಆಂಟಿ ಮತ್ತು ನಮ್ಮ ದೊಡ್ಡಮ್ಮ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಅವ್ರ ವ್ಲಾಗ್ ನೋಡಿ ತುಂಬಾ ಇಷ್ಟ ಆಯ್ತಂತೆ. ಸೊ ನನಗಂತೂ ಕೇಳಿದ ತಕ್ಷಣ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಮಾಡ್ತಿದ್ದೀಯ ಅಂತ ಹೇಳ್ತಿದ್ರು. ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕೇಳಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನನಗಾಗಿ ತುಂಬಾ ಖುಷಿ ಆಯಿತು. ಈ ಕಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಕ್ಕ ಪಾಪು ಬಂದ್ಬಿಟ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಮ್ಮ ಅಕ್ಕ ಮಕ್ಕಳು ಇಬ್ಬರು ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ರು. ಇವ್ರು ಬಂದ್ಬಿಟ್ಟು ಸೈಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಚಪ್ಪಲಿ ನಟ್ಕೊಂಡು ಎಷ್ಟು ಕ್ಯೂಟ್ ಇತ್ತಲ್ವ. ಸೊ ಈ ಕಡೆ ಬಂದ್ಬಿಟ್ಟು ಹಾಗೆ ನಮ್ಮ ಅತ್ತಿಗೆ, ಅಣ್ಣ, ಮಾಮ ಎಲ್ಲ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಈ ಕಡೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದೋ. ಊಟ ಎಲ್ಲ ಆದಮೇಲೆ ವಿತೌಟ್ ಐಸ್ ಕ್ರೀಮ್ ಇನ್ಕಂಪ್ಲೀಟ್ ಅಲ್ವೋ. ಸೊ ಎಲ್ಲರೂ ಆ್ಯಕ್ಚುಲಿ ಐಸ್ ಕ್ರೀಮ್ ತಿನ್ನೋಕೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ, ಅಂಕಲ್ ಎಲ್ಲರೂ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಈ ಕಡೆ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ವೀಡಿಯೋ ಬೇಡ ಅಂತ ಹೇಳ್ತಿದ್ರು. ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಈ ಕಡೆ ನಮ್ಮ ಚಿಕ್ಕಮ್ಮಗೆ ಫೋಟೋಸ್ ವೀಡಿಯೋಸ್ ಅಂದರೆ ತುಂಬ ಕ್ರೇಜ್. ಆ್ಯಕ್ಚುಲಿ ಹಂಗಿರಬೇಕು. ಎನರ್ಜೆಟಿಕ್ಕಾಗಿ ನಮ್ಮ ಥರ ನಮ್ಮ ಚಿಕ್ಕಮ್ಮ ಪಾಪ ಎಂಕರೇಜ್ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ಸೊ ಈ ಕಡೆ ಎಲ್ಲ ತಿಂತಾಯಿದ್ರು. ನಮ್ಮ ಅತ್ತೆನೇ ಝೂಮ್ ಆಗ್ತಿದ್ರು ಅಂತ ಹೇಳ್ತಿದ್ರು. ಆ ಕಡೆ ನಮ್ಮ ಅಜ್ಜಿ ಐಸ್ ಕ್ರೀಮ್ ತಿಂತಾಯಿದ್ರು. ಎಲ್ಲ ಎಂಜಾಯ್ ಮಾಡೋದು ಚೆನ್ನಾಗಿತ್ತು. ಫಂಕ್ಷನ್ ಎಲ್ಲ ಆದಮೇಲೆ ನಾನು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ತಂಗಿ ಬಂದ್ಬಿಟ್ಟು ಆಟೋ ಮಾಡ್ಕೊಬಂದು ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ ಎಲ್ಲರೂ ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂದರು. ಸೊ ಅದಕ್ಕೆ ನನಗೆ ಹೊಸ ಗೆಸ್ಟ್ ಬರ್ತಿದ್ದಾರೆ. ಯಾರಂತ ತೋರಿಸ್ಲಾ? ನಮ್ಮ ತಂಗಿ ಬಂದು ಆ್ಯಕ್ಚುಲಿ 1 ಇಯರ್ ಆಗಿತ್ತು ನಮ್ಮ ಮನೆಗೆ ಬಂದು. ಸೊ ಆ್ಯಕ್ಚುಲಿ ಇನ್ನೊಂದು ತಂಗಿ ಬಂದಿದ್ರೆ ಹಾಗೆ ನೆಕ್ಸ್ಟು. ಸೊ ನಾನು 3 ಜನ ಫ್ರೆಶ್ ಅಪ್ ಆಗಿ ಬೇಕ್ರಿಗೆ ಮತ್ತು ಸ್ವಲ್ಪ ಹಾಗೆ ಗೋಬಿ ಎಲ್ಲ ತಿನ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಆಂಟಿ ಅಂಕಲ್ ಎಲ್ಲ ಬಂದಿದ್ರಲ್ಲ, ಅವರು ಪಾಪ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಆ್ಯಕ್ಚುಲಿ ಇರಿ ಅಂತ ಹೇಳ್ದು, ಬಟ್ ನಮ್ಮ ತಂಗಿಗೆ ಸ್ಕೂಲ್ ಇತ್ತು, ಅದಕ್ಕೋಸ್ಕರ ಆ್ಯಕ್ಚುಲಿ ಬೇಗ ಹೋಗ್ತಿದ್ದಾರೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.